ಧರ್ಮಸ್ಥಳ ಬುರುಡೆ ವಿಚಾರವಾಗಿ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮತ್ತೆ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡೆದಿದೆ. ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಇನ್ನಷ್ಟು ವಿಚಾರಣೆ ಮಾಡಬೇಕು, ಮತ್ತಷ್ಟು ಸ್ಥಳಗಳ ಮಹಜರು ಮಾಡಬೇಕು ಎಂಬ ಕಾರಣ ಕೊಟ್ಟು ಎಸ್ಐಟಿ ಕಸ್ಟಡಿಗೆ ಮನವಿ ಮಾಡಿದ್ರು. ಹೀಗಾಗಿ ನ್ಯಾಯಾಲಯವು 3 ದಿನಗಳ ಕಸ್ಟಡಿಗೆ ನೀಡಿ ಆದೇಶಿಸಿತು. ಧರ್ಮಸ್ಥಳ ಬುರುಡೆ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಹಾಗೂ ವಕೀಲರ ತಂಡದ ವಿರುದ್ಧ ಎಸ್ಐಟಿಗೆ ದೂರು ಸಲ್ಲಿಕೆಯಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರು ವಕೀಲ ಕೆವಿ ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವಿನ್, ಧೀರಜ್ ಹಾಗೂ ಮಂಜುನಾಥ್ ವಿರುದ್ಧ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರಿನ ಪ್ರತಿಯಲ್ಲಿ ದಾಖಲೆಗಳನ್ನು ಕೆವಿ ಧನಂಜಯ್ ಬಳಿ ಕೊಟ್ಟಿರುವುದಾಗಿ ಹೇಳಿದ್ದ. ವಕೀಲರು ಕೂಡ ಷಡ್ಯಂತ್ರದ ಭಾಗವಾಗಿರೋ ಸಾಧ್ಯತೆ ಇದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರಿಂದ ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಉದಯ್ ಜೈನ್ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದರು. ವಿಚಾರಣೆಗೆ ಹಾಜರಾಗುವ ಮುನ್ನ ಮಾತನಾಡಿರುವಂತಹ ಉದಯ್ ಜೈನ್, ನಾನು ಯಾವುದೇ ವಿಚಾರಣೆಗೆ ಸಿದ್ಧನಿದ್ದೇನೆ. ಇನ್ನೊಮ್ಮೆ ನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ. ಸೌಜನ್ಯ ತಾಯಿಯ ಮೇಲೆ ನಮಗೆ ಗೌರವ ಇದೆ. ಸೌಜನ್ಯ ಕುಟುಂಬಸ್ಥರು ನಮ್ಮನ್ನ ಬಾಣವಾಗಿ ಬಳಸ್ತಾ ಇದ್ದಾರೆ. ಎಸ್ಐಟಿ ತನಿಖೆಗೆ ಸಾಯೋವರೆಗೂ ನಾನು ತಯಾರು ಇದ್ದೇನೆ ಅಂತ ಹೇಳಿದ್ರು. ನಾವು ಸತ್ಯ ಹೇಳುವವರಿಗೆ ಯಾಕೆ ಹೆದರಿಕೆ? ಈಗ ಸುಳ್ಳು ಹೇಳುವವರಿಗೆ ಅವ್ರಿಗೆ ಹೆದರಿಕೆ ಇಲ್ಲ. ಮಟ್ಟನ್ ಆಗಲಿ, ತಿಮರೋಡಿ ಆಗಲಿ, ಗಾನಿಗೆ ಅವರ ಟೀಮ್ ತುಂಬ ತುಂಬಿದೆ. ಅವರೀಗ ಗುಂಡಿ ಎಲ್ಲ ಅವರೇ ತೋಡಿದ್ದಾರೆ. ಸುಳ್ಳು ಹೇಳುವವರಿಗೆ ಏನು ಭಯ ಇಲ್ಲ. ಹಾಗಾದ್ರೆ ಸತ್ಯ ಹೇಳುವವರಿಗೆ ಏನು ಭಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಬರ್ತೇನೆ. ಎಂತ ಟೆಸ್ಟ್ ಮಾಡಿದ್ವಿ, ಇನ್ನೂ ಟೆಸ್ಟ್ ಇನ್ನೊಮ್ಮೆ ಬೇಕಾದ್ರೆ ಮಾಡ್ಬೋದು. ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಮ್ಯಾಪಿಂಗ್ ಮಾಡಿದ್ರೆ ನಾವು. ಸೌಜನ್ಯ ಕೇಸ್ ಮರು ತನಿಖೆ ಸರ್ಕಾರ ತೀರ್ಮಾನ ಮಾಡೋದಿಲ್ಲ, ತನಿಖೆ ಮಾಡ್ತಾ ಇರುವಂಥ ಎಸ್ಐಟಿ ತನಿಖೆ ಮಾಡುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು, ಸೌಜನ್ಯ ಪ್ರಕರಣದ ಆರೋಪಿಗಳನ್ನು ವಿಚಾರಣೆಗೆ ಕರೆಸಿರಬಹುದು. ಏನು ವಿಚಾರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳೋಕೆ ಆಗಲ್ಲ. ತನಿಖೆ ಮಾಡ್ತಾ ಇರುವಂಥ ಎಸ್ಐಟಿ ತೀರ್ಮಾನ ಮಾಡುತ್ತೆ ಅಂತ ಪರಂ ಹೇಳಿದ್ದಾರೆ. ಅವರು ಯಾವ ಉದ್ದೇಶದಲ್ಲಿ, ಯಾವ ಲಿಂಕಿಂದ ಅದನ್ನು ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಯಾವ ಆ್ಯಂಗಲ್ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನಗನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಸೌಜನ್ಯ ಕೇಸ್ ಮರು ತನಿಖೆ ಬಗ್ಗೆ ವಿಜಯೇಂದ್ರ ಹೇಳಿಕೆ ಹಿನ್ನೆಲೆ ಬಿವೈವಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಬಿಐ ಯಾರ ಬಳಿ ಇದೆ, ಯಾರ ಅವಧಿಯಲ್ಲಿ ಕೊಲೆ ಆಗಿತ್ತು, ಈಗ ಸುಪ್ರೀಂ ಕೋರ್ಟ್ ವೆಚ್ಚ ಭರಿಸ್ತೀನಿ ಅಂದ್ರೆ ಹೇಗೆ? ಸೌಜನ್ಯ ತಾಯಿ ಅದನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು. ಸಿಬಿಐ ಯಾರ ಅಧೀನದಲ್ಲಿರೋದು, ಯಾರ ಕಾಲದಲ್ಲಿ ಕೊಟ್ಟರು ಜಡ್ಜ್ಮೆಂಟು? ಅವರು ಅಕ್ಯೂಟ್ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದರೆ ದಿ ಮದರ್ ಆಫ್ ದಿ ಸೌಜನ್ಯ, ಶಿ ಹ್ಯಾಸ್ ಟು ಡಿಸೈಡ್ ವೆದರ್ ಇಟ್ಸ್ ಎ ಫಿಟ್ ಕೇಸ್ ಫಾರ್ ದಿ ಅಪೀಲ್ ಆರ್ ನಾಟ್ ಅಂತ. ರಾಜಕೀಯ ಚಲೋ ಅದು. ಧರ್ಮಸ್ಥಳ ಹಾಗೂ ಸೌಜನ್ಯ ಕೇಸ್ನಲ್ಲಿ ಬಿಜೆಪಿ ಪಾತ್ರದ ಬಗ್ಗೆ ಸಿಎಂ ಹೇಳಿಕೆ ಅಸಂಬದ್ಧ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಮಾತನಾಡಿದಂಥ ಸಿಟಿ ರವಿ, ಎರಡನ್ನು ಹೋಲಿಕೆ ಮಾಡುವಂಥದ್ದು ಸಹ ಕುತಂತ್ರ. ಸೌಜನ್ಯ ಕೇಸಿನಲ್ಲಿ ಸಾಕ್ಷಿಗಳು ಇಲ್ಲ ಅಂತ ಹೈಕೋರ್ಟ್ ಆರೋಪಿಯನ್ನು ಬಿಡುಗಡೆ ಮಾಡಿದೆ. ದರ್ಶನ್ ಕೇಸ್ನಲ್ಲಿ ಜಾಮೀನಿನ ಬಗ್ಗೆ ಮೇಲ್ಮನವಿಗೆ ಹೋದಂತೆ ಇವರು ಯಾಕೆ ಮೇಲ್ಮನವಿ ಸಲ್ಲಿಸಲಿಲ್ಲ ಅಂತ ಸಿಟಿ ರವಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಶ್ನೆಯೇ ಅಸಂಬದ್ಧ. ಅವ್ರೇನು ಕೇಳಿದ್ದಾರೆ, ನೀವು ವೀರೇಂದ್ರ ಹೆಗ್ಗಡೆ ಪರನ, ಸೌಜನ್ಯ ಪರನ ಅಂತ ಕೇಳಿದ್ದಾರೆ. ಇಲ್ಲಿ ಪರಸ್ಪರ ಪರ ವಿರುದ್ಧ ಅನ್ನೋದೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ. ಸೌಜನ್ಯ ಪ್ರಕರಣ ಬಿಜೆಪಿ ಯಾಕೆ ಮಾಡಲಿಲ್ಲ? ಹತ್ಯೆ ಅದನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರ? ಸೌಜನ್ಯ ಮೇಲಿನ ದೌರ್ಜನ್ಯ ಏನಿದೆ, ಹತ್ಯೆ ಏನಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಅದನ್ನು ಯಾವುದೇ ಆಧಾರವಿಲ್ಲದೆ ಧರ್ಮಸ್ಥಳ ಕಟ್ಟುವ ಷಡ್ಯಂತ್ರ ಇದೆಯಲ್ಲ, ಅದು ಅಪರಾಧ. ನಾವು ಯಾರ ಪರ ಅಂತ ಕೇಳಿದ್ರೆ ನಾವು ನ್ಯಾಯದ ಪರ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಬಯಲಿಗೆ ಬರಬೇಕು. ಹಾಗೆಯೇ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಈ ಆಧಾರವಿಲ್ಲದೆ ಈಗ ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ಇದೆಯಲ್ಲ, ಅಸಂಬದ್ಧವಾದ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿ
ಧರ್ಮಸ್ಥಳ ಕೇಸ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ, ವಿದೇಶದಿಂದ ಫಂಡಿಂಗ್ ಬಂದಿರುವ ಆರೋಪ ಇದೆ. ಹೀಗಾಗಿ ಇದರ ಸತ್ಯಾಸತ್ಯತೆ ಹೊರಬರಲು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ಕೆಲವೊಂದು ಆಗಲೇಬೇಕು ಈ ವಿಚಾರವಾಗಿ. ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಬೇಕು ಅಂದರೆ ಮೊದಲನೇ ದಿನವೇ ಎನ್ಐಎ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೀವಿ. ವೈ ಎನ್ಐಎ ಶುಡ್ ಇಂಟರ್ಫಿಯರ್? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾತಕ್ಕೋಸ್ಕರ ಕೇಂದ್ರದ ತನಿಖಾ ಸಂಸ್ಥೆಯಲ್ಲಿ ಬರಬೇಕು ಅಂದರೆ, ಈಗ ಕೆಲವೊಂದಷ್ಟು ಶಂಕೆಗಳು ಯಾವ್ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಪಬ್ಲಿಕ್ಕಲ್ಲಿ ಅಂದರೆ, ಒಂದು ಕಡೆ ಇವರೆಲ್ಲರಿಗೂ ಫಂಡ್ ಮಾಡಿದಂಥವ್ರು ಯಾರು, ಜೊತೆಯಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿರುವಂಥ ಹಣನ ಅಥವಾ ಅದಕ್ಕೂ ಮೀರಿ ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾದರೂ ಇಲ್ಲಿ ಆಗಿದೆಯಾ? ಆಗಲೇಬೇಕು ಈ ವಿಚಾರವಾಗಿ. ಸರ್ಕಾರ ಹಿಂದೂಗಳ ಭಾವನೆಗಳನ್ನು ಧಿಕ್ಕರಿಸುವುದು ಖಂಡನೀಯ ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಎಸ್ಐಟಿ ರಚನೆ ಅಗತ್ಯವೇ ಇರಲಿಲ್ಲ. ಬುರುಡೆ ಬಿಟ್ಟ ಬುರುಡೆ ದಾಸರನ್ನ ಹೇಗೆ ನಂಬಿದ್ರು? ಕಾಂಗ್ರೆಸ್ನ ಈ ಷಡ್ಯಂತ್ರ ಫಲಿಸೋದಿಲ್ಲ. ವಿವಾದ ಸೃಷ್ಟಿ ಮಾಡಿ ವೈಫಲ್ಯ ಮುಚ್ಚಿಕೊಳ್ಳುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಿವಕುಮಾರ್ ಅವರ ನೇತೃತ್ವದಲ್ಲಿರುವಂಥ ಸರ್ಕಾರ, ನಮಗೂ ನಿಮಗೂ ಎಲ್ಲ ಗೊತ್ತಿದೆ, ಕಳೆದ ಈ 2.5 ವರ್ಷದ ಅವಧಿಯಲ್ಲಿ ನಮ್ಮ ಹಿಂದೂಗಳ ಬಹುಸಂಖ್ಯಾತರ ಭಾವನೆಗಳನ್ನು ಇಲ್ಲಿ ಧಿಕ್ಕರಿಸಿ ಅವರು ಆಡಳಿತ ಮಾಡ್ತಿರುವಂಥದ್ದನ್ನು ನಾವು ಕ್ಷಣದಲ್ಲಿ ನಾವು ಕಂಡಿದ್ದೇವೆ. ಈ ಎಡಪಂಥೀಯರ ಕೈಗೊಂಬೆಯಾಗಿ ಈ ಷಡ್ಯಂತ್ರದ ಟೂಲ್ ಕಿಟ್ಟಿನ ಭಾಗವಾಗಿ ಸಿದ್ದರಾಮಯ್ಯನವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ಇಡಿ ನೋಟಿಸ್ ವಿಚಾರದ ಬಗ್ಗೆ ಮೈಸೂರಲ್ಲಿ ಒಡನಾಡಿ ಸಂಸ್ಥೆಯ ಪರಶುರಾಮ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಡನಾಡಿ ಸಂಸ್ಥೆಗೆ ಯಾವುದೇ ಇಡಿ ದಾಳಿ ಆಗಿಲ್ಲ, ನಮಗೆ ಯಾರೂ ನೋಟಿಸ್ ಕೂಡ ನೀಡಿಲ್ಲ. ಒಂದು ವೇಳೆ ಕೊಟ್ಟರೆ ನಾವು ಪಟಾಕಿ ಸಿಡಿಸಿ ಸಂಭ್ರಮದಿಂದ ಬರಮಾಡ್ಕೊಳ್ತೀವಿ. ಧರ್ಮಸ್ಥಳ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಫಾರಿನ್ ಫಂಡ್ ಯಾರಾದರೂ ಕೊಡ್ತಾರಾ? ನಾವು ಬಟ್ಟೆಗಳನ್ನು ಮಾರ್ತೀವಿ, ಅದರಿಂದ ಫಾರಿನ್ ಫಂಡ್ ಬರ್ತಾ ಇದೆ. ಒಂದೇ ₹1 ದುರ್ಬಳಕೆ ಆಗಿದ್ರು ಯಾವ ತನಿಖೆಗೂ ಸಿದ್ಧ ಅಂತ ಹೇಳಿದರು. ನೋಟಿಸ್ ಕೊಟ್ಬಿಟ್ಟು ಯಾರು ಇಡಿ ಬರ್ತಾರ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಇದುವರೆಗೂ ಬರಬಾರ್ದು ಅಂತ ಏನಿಲ್ಲ. ನೀವೆಲ್ಲ ಹೇಳಿದ ಮೇಲೆ ಬರಲೇಬೇಕು, ಬಂದರೆ ಸಂಭ್ರಮಿಸಬೇಕು. ಫಾರಿನ್ ಫಂಡ್ ಬರಬಾರ್ದು ಅಂತೇನಿಲ್ಲ. ನಾನು ಟೀ ಶರ್ಟ್ ಮಾರ್ತೀನಿ, ಅದರಿಂದ ಬರುತ್ತೆ. ನಾನು ವೋಟಿಂಗ್ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ, ಆ ದುಡ್ಡು ಬರಬಾರ್ದು ಅಂತ ಆಗುತ್ತಾ? ನೇರವಾಗಿ ಬರಲ್ಲ. ಫಾರಿನ್ ಫಂಡ್ ಫಾರಿನ್ ಅಕೌಂಟಿಂದನೇ ಗೃಹ ಮಂತ್ರಿಗಳ ಸುಪರ್ದಿಯಿಂದನೇ ನಮಗೆ ಬರುವಂಥದ್ದು. ಆದರೆ ಯಾವುದೋ ಕ್ಷೇತ್ರವನ್ನು ಹಾಳು ಮಾಡೋ ಮತ್ತೊಂದು ಹಾಳು ಮಾಡಬೇಕು ಅಂತ ಹೇಳಿ ಬಂದಿರಲ್ಲ. ನಮ್ಮ ದೇವರದು ಒಂದೇ ಒಂದು ಪೈಸೆ ಯಾವನಾರು ಆ ದೇವರಿಗೆ ಕಳಂಕ ಮಾಡುವಂತ ಕೊಟ್ಟು ಬಿಟ್ಟಿದ್ರೆ ಅವ್ರನ್ನೇ ಏನ್ ಮಾಡ್ಬೇಕಂತ ಮಾಡ್ಬಿಡ್ತೀವಿ. ನೋಟಿಸ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ದಿವಂಗತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಕುರಿತು ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗವನ್ನು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನಿರ್ಮಾಣಕ್ಕೆ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆಯೂ ಚರ್ಚೆ ನಡೆಯಲಿದ್ದು, ರಾಜ್ಯದ ಅಭಿವೃದ್ಧಿ ಸಂಬಂಧ ಕೆಲ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಬಿಜೆಪಿಗೆ ಸೇರ್ತಾರೆ ಎಂಬ ಆರೋಪದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಸ್ವಕ್ಷೇತ್ರ ಮಧುಗಿರಿಯ ಕೊಡಗೇನಹಳ್ಳಿಯಲ್ಲಿ ಮಾತನಾಡಿರುವಂಥ ರಾಜಣ್ಣ, ನಿನ್ನೆ ಮೊನ್ನೆಯಿಂದ ಟಿವಿಗಳಲ್ಲಿ ನಾನು ಬಿಜೆಪಿ ಸೇರ್ಪಡೆ ಆಗ್ತೇನೆ ಅಂತ ತೋರಿಸಿದ್ದಾರೆ. ನಾನು ಯಾಕೆ ಬಿಜೆಪಿಗೆ ಸೇರಲಿ? ಸೇರೋರು ಸೇರ್ತಾರೆ, ನನಗೆ ಬಿಜೆಪಿಗೆ ಸೇರುವಂಥ ಅವಶ್ಯಕತೆ ಇಲ್ಲ. ನಾನು ಯಾವ ಪಾರ್ಟಿಯಿಂದ ನಿಂತರೂ ಜನ ವೋಟ್ ಹಾಕ್ತಾರೆ, ಇಂಡಿಪೆಂಡೆಂಟ್ ಆಗಿ ನಿಂತರೂ ಮತ ಹಾಕ್ತಾರೆ. ಸಿದ್ದರಾಮಯ್ಯ ಇರೋ ತನಕ ನನ್ನ ಭವಿಷ್ಯಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ವೋಟ್ ಹಾಕ್ತಿರೋದು, ಇಂಡಿಪೆಂಡೆಂಟ್ ನಿಂತರೂ ವೋಟ್ ಹಾಕ್ತಾರೆ. ಅದರಿಂದ ನಾನೇ ಹೇಗೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆಂದು ತೋರಿಸೋನೇ ಅಲ್ಲ. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಬಹಳಷ್ಟು ಜನ, ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಚರ್ಚೆಯೆಲ್ಲ ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ತೇನೆ, ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ. ಎಲ್ಲಿ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ರಾಜ್ಯದಲ್ಲಿ
ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ. ಅಲ್ಲಿನವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ. ರಾಜಣ್ಣ ಅಂಡ್ ಸನ್ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ಇದರಲ್ಲಿ ಯಾರ ಷಡ್ಯಂತ್ರವೂ ಇಲ್ಲ. ಆದರೆ ರಾಜಣ್ಣ ಷಡ್ಯಂತ್ರ ಅಂತ ಹೇಳಿ ಡಿಸಿಎಂ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಆರ್ಎಸ್ಎಸ್ ಗೀತೆ ಹೇಳಿದ್ದಾರಂತ ಅವರ ಮೇಲೆ ಕ್ರಮಕ್ಕೆ ಹೇಳುತ್ತಿದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದಲ್ಲ ಅಂತ ಹೇಳಿದ್ರು. ನಾವು ಕೂಡ ಸಿದ್ದರಾಮಯ್ಯನವರ ಶಿಷ್ಯರೇ ಅಂತ ರಾಜಣ್ಣಗೆ ಟಾಂಗ್ ಕೊಟ್ರು. ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ಟಿಂದ ಡ್ರಾಪ್ ಮಾಡಿಸ್ತಾರೆ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟಾಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗಲೇಬೇಕು. ನಮ್ಮ DK ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು BJPಯವರ ಆ ಒಂದು ಇದನ್ನು ಹೇಳಿದ್ದಾರೆ ಅಂತೇಳಿ, RSS ಗೀತೆಯನ್ನು ಹೇಳಿದ್ದಾರೆ ಅಂತೇಳಿ, ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರಿಗೆ ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ಮ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸಿದ್ರು. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕ್ಕಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥದ್ದು. ಈಗ ರಾಜಣ್ಣ ಇನ್ನು ಮಾಜಿ ಸಚಿವ KN ರಾಜಣ್ಣ ಬಿಜೆಪಿಗೆ ಬರ್ತಾರೆ ಅನ್ನೋದು ಊಹಾಪೋಹ ಅಂತ CT ರವಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಜಣ್ಣನನ್ನ ಹೊರಗೆ ಹಾಕಬೇಕು ಅಂತ ಒಂದು ಗುಂಪು, ರಾಜಣ್ಣ ಪರವಾಗಿ ಒಂದು ಗುಂಪಿದೆ. ರಾಜಣ್ಣ ಬಿಜೆಪಿಗೆ ಬರ್ತೀನಿ ಅಂತ ಹೇಳಿಲ್ಲ, ನಾವು ಅವರನ್ನ ಕರೆದಿಲ್ಲ ಅಂತ ಹೇಳಿದ್ರು. ಊಹಾಪೋಹದ ಪ್ರಶ್ನೆಗಳಿಗೆ ನಮ್ಮಂಥವರು ಉತ್ತರಿಸಬಾರ್ದು. ಅವರು ನಾವು ಬರ್ತೀವಿ ಅಂತ ಹೇಳಿಲ್ಲ, ನಾವು ಸೇರಿಸ್ಕೊಳ್ತೀವಿ ಅಂತ ಹೇಳಿಲ್ಲ. ಮಧ್ಯದಲ್ಲಿ ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆ, ಕೆಲವರು ರಾಜಣ್ಣನ ಉಳಿಸ್ಕೋಬೇಕು ಅಂತ, ಕೆಲವರು ಹೊರಗೆ ಹಾಕಬೇಕು, ತಳ್ಳಬೇಕು ಅಂತ ಕಾಂಗ್ರೆಸ್ ಒಳಗೆ ನಡೀತದೆ. ಇನ್ನೂ 2.25 ವರ್ಷ ಇದೆ ಕಾಂಗ್ರೆಸ್ ಆಡಳಿತಕ್ಕೆ. 2.25 ವರ್ಷದಲ್ಲಿ ಕಾದು ನೋಡಿ. 2.25 ವರ್ಷದಲ್ಲಿ ಏನೇನು ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ಕಾದು. ಜಕ್ಕೂರು ಏರ್ ಡ್ರಮ್ ಅಭಿವೃದ್ಧಿ ಸಂಬಂಧ ನಿನ್ನೆ ನಡೆದಂಥ ಸಭೆ ಮುಕ್ತಾಯ ಆಯಿತು. ಸಭೆ ಬಳಿಕ CM ಸಿದ್ದರಾಮಯ್ಯ ಮಾತನಾಡಿ 2 ರೀತಿಯ ಪ್ಲಾನ್ ಇದೆ. ಜಕ್ಕೂರು ಏರ್ ಡ್ರಮ್ ಅಭಿವೃದ್ಧಿ ವಿಚಾರವಾಗಿ ಕೋರ್ಟ್ ತೀರ್ಪು ಇದೆ. ಒಟ್ಟು 200 ಎಕರೆ ಜಾಗವಿದ್ದು ಏರ್ಪೋರ್ಟ್ ಮಾಡುವಾಗ ಫ್ಲೈಓವರ್ ಬರುವ ಬಗ್ಗೆ ಮಾಹಿತಿ ಇರಲಿಲ್ಲ. ಫ್ಲೈಓವರ್ ಬಂದಿರೋದ್ರಿಂದ ಸಮಸ್ಯೆ ಆಗಿದೆ. ಸರ್ಕಾರದಿಂದಲೇ ಜಕ್ಕೂರು ಏರ್ ಡ್ರಮ್ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನು ಮಾಡಿತ್ತು. 2 ಪ್ಲಾನ್ಸ್. ಒಂದು, ಇಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ. ಫ್ಲೈಓವರ್ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಮೊದಲು. ಇಲ್ಲಿ 200 ಎಕರೆಗಿಂತೂ ಹೆಚ್ಚಾಗಿದೆ. 200 ಎಕರೆಗಿಂತೂ ಹೆಚ್ಚಾಗಿದೆ. ಮತ್ತು ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡದು ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ. ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ. ಅಲ್ಲಿ ಪಕ್ಕದಲ್ಲಿ ರನ್ವೇನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು. ಸುಮಾರು 3 ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು. ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು. ಮತ್ತು ಕಾಸ್ಟ್ಲಿ ಜಮೀನು ಅದು. ಇದು ಒಂದು. ಇನ್ನೊಂದು, ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ. 2 ಪ್ಲಾನ್ಸ್. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದ ಬಳಿಕವೂ ಒಳ ಮೀಸಲಾತಿ ಗೊಂದಲ ಮುಕ್ತಿಲ್ಲ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮತ್ತು ಅಲೆಮಾರಿಗಳಿಗೆ ಪ್ರತ್ಯೇಕ -1% ಮೀಸಲಾತಿಗೆ ಆಗ್ರಹ ಮುಂದುವರೆದಿದೆ. -1% ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಳೆಯ ನಡುವೆಯೂ ಮೀಸಲಾತಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಬಳಿಕ ಪ್ರತ್ಯೇಕ ಮೀಸಲಾತಿಗೆ ಆಗ್ರಹಿಸಿ ಕಾವೇರಿ ನಿವಾಸದಲ್ಲಿ CMಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ.
ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಸ್ವಕ್ಷೇತ್ರ ಶಿಕಾರಿಪುರದ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ತಂದೆಯವರು ಬಳಸಿದ್ದಂಥ ಅಂಬಾಸಿಡರ್ ಕಾರನ್ನೇ ಬಳಸಿದ್ದಾರೆ. ಈ ಕಾರು ಯಡಿಯೂರಪ್ಪನವರ ರಾಜಕೀಯ ಯಾತ್ರೆಯ ಒಂದು ಭಾಗವಾಗಿದ್ದು ಶಿಕಾರಿಪುರದ ಜನರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ. ಈ ಅಂಬಾಸಿಡರ್ ಕಾರು ಕೇವಲ ವಾಹನವಲ್ಲ, ಇದು ನನ್ನ ತಂದೆಯವರ ಕಷ್ಟಪಟ್ಟ ರಾಜಕೀಯ ಪಯಣದ ಸಂಕೇತ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕರಾಗಿ ಹೇಳಿಕೊಂಡಿದ್ದಾರೆ. 1988ರಲ್ಲಿ ಇದನ್ನು ಕೊಂಡ್ಕೊಳ್ಳಾಯಿತು. ಆಗಿಂದಲೂ ಕೂಡ ಇದು ಕೂಡ ಬಿಜೆಪಿಯ ಕಾರ್ಯಕರ್ತರ ರೀತಿಯಲ್ಲೇ ಇರುವಂಥದ್ದು ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವತ್ತು ವೀರೇಂದ್ರ ಅವರ ಕಸ್ಟಡಿ ಅಂತ್ಯವಾಗಲಿದೆ. ಇವತ್ತು ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಇವತ್ತು ಬಹುತೇಕ ವೀರೇಂದ್ರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಇತ್ತ ವೀರೇಂದ್ರ ನಿವಾಸಕ್ಕೆ 2 ಬಾರಿ ದಾಳಿ ಮಾಡಲಾಗಿತ್ತು. ಅವರ ನಿವಾಸದಲ್ಲಿ 12 ಕೋಟಿ ನಗದು ಹಣ, ವಿದೇಶಿ ಕರೆನ್ಸಿ ಪತ್ತೆ ಬಗ್ಗೆ ತನಿಖೆ ನಡೆಸಲಾಗಿತ್ತು. ಸದ್ಯ ಪಿಎಂಎಲ್ಎ ಕಾಯ್ದೆ ಅಡಿ ಕೇಸ್ ದಾಖಲಾಗಿದ್ದು ಅಕ್ರಮ ಹಣ ವರ್ಗಾವಣೆ ಬಗ್ಗೆಯೂ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆರ್ಎಂಸಿ ಯಾರ್ಡ್ನ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ನೀಡಲಾಗಿದೆ. ಸಾಕ್ಷ್ಯಾಧಾರ ಕೊರತೆ ಅಂತ ಕೋರ್ಟ್ಗೆ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿದೆ. ಮಹಿಳೆ ಮಾಡಿರುವಂಥ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ. ಇನ್ನು ಬಿ ರಿಪೋರ್ಟ್ ಸಲ್ಲಿಕೆ ವಿಚಾರವಾಗಿ ಮಾತನಾಡಿರುವಂಥ ಬಿಜೆಪಿ ಶಾಸಕ ಮುನಿರತ್ನ, ಬಿ ರಿಪೋರ್ಟ್ ಸತ್ಯಕ್ಕೆ ಸಂದ ಜಯವಾಗಿದೆ. ಕಂಡೋರ ಹೆಣ್ಣುಮಕ್ಕಳಿಂದ ಕಂಪ್ಲೇಂಟ್ ಕೊಡಿಸೋದನ್ನು ಬಿಡಬೇಕು. ಡಿಕೆ ಸುರೇಶ್ ಸೋತ ನಂತರ ನನ್ನ ವಿರುದ್ಧ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗಿವೆ. ಯಾರಿಗೂ ಯಾವುದೂ ಶಾಶ್ವತವಲ್ಲ. ನಾನು ಎಲ್ಲವನ್ನೂ ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಮುನಿರತ್ನ ವಿರುದ್ಧ ಪ್ರಕರಣದಲ್ಲಿ ಬಿ ರಿಪೋರ್ಟ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕರಷ್ಟು ಆ ಮಹಿಳೆ ಬುದ್ಧಿವಂತರಲ್ಲ. ಅವರ ಪಕ್ಷದ ಮಹಿಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಎಲ್ಲಿಂದ ಸಾಕ್ಷಿ ತರ್ತಾರೆ? ಆದರೆ ಬೇರೆ ಪ್ರಕರಣಗಳಲ್ಲಿ ಸಾಕ್ಷಿ ಇದೆಯಲ್ಲ, ಜಾತಿ ನಿಂದನೆ ಕೇಸ್ ಇದೆಯಲ್ಲ, ಯಾವ ಮುಖ ತಗೊಂಡು ಭಾಷಣ ಮಾಡ್ತಾರೇನೋ ಅಂತ ಕಿಡಿಕಾರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡಬೇಕು ಅನ್ನುವ ಅರ್ಜಿ ವಿಚಾರಣೆ ಮುಕ್ತಾಯ ಆಗಿದೆ. ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಸೆಪ್ಟೆಂಬರ್ 9ರಂದು ಆದೇಶ ಪ್ರಕಟಿಸುವುದಾಗಿ ತಿಳಿಸಿದೆ. ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿ ಜೀವಾವಧಿ ಶಿಕ್ಷೆ, ಡೆತ್ ಸೆಂಟೆನ್ಸ್, ದಂಡ ಪಾವತಿ ಮಾಡದವರು ಹಾಗೂ ಒಳ್ಳೆಯ ವರ್ತನೆ ಇಲ್ಲದವರನ್ನ ಶಿಫ್ಟ್ ಮಾಡಲು ಅವಕಾಶವಿದೆ. ಆದರೆ ದರ್ಶನ್ ಸೇರಿ ಈ ಅರ್ಜಿದಾರರ ವರ್ತನೆ ಸರಿಯಿಲ್ಲ ಅನ್ನೋದಕ್ಕೆ ಕಾರಣಗಳಿಲ್ಲ. ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಪೊಲೀಸರು, ಜೈಲಾಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ವಾದಿಸಿದರು. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದೆ. ದರ್ಶನ್ ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ಗೆ ಅನಾಮಿಕ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಪತ್ರ ಹಿಡಿದು ಬಂದ ವ್ಯಕ್ತಿ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿಗೆ ಮರಣ ದಂಡನೆ ನೀಡಬೇಕು, ಬೇಲ್ ನೀಡಬಾರದು ಅಂತ ಕೂಗಿದ್ದಾನೆ. ನೀನು ಯಾರು ಅಂತ ಜಡ್ಜ್ ಪ್ರಶ್ನೆ ಮಾಡಿದಾಗ ನಾನು ರವಿ ಬೆಳಗೆರೆ ಕಡೆಯವನು ಅಂದ. ಏನೇ ಇದ್ರೂ ಗವರ್ನಮೆಂಟ್ ಮುಖಾಂತರ ಬರುವಂತೆ ಜಡ್ಜ್ ಸೂಚಿಸಿ ಅರ್ಜಿಯನ್ನ ತಗೊಂಡು ಹೋಗುವಂತೆ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ವೇತನ ವಿಳಂಬ ಹಿನ್ನೆಲೆ ಗಾರ್ಮೆಂಟ್ಸ್ಗೆ ಬೀಗ ಜಡಿದು ಮಹಿಳಾ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಜಂಗಮಕೋಟೆಯ ಗಟ್ಟಮಾರನಹಳ್ಳಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಹಲವು ತಿಂಗಳುಗಳಿಂದ ವೇತನ ನೀಡದೆ ಸತಾಯಿಸ್ತಾ ಇರುವ ಆರೋಪ ಸಂಬಂಧ ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದರು. ಕೂಡಲೇ ಬಾಕಿ ವೇತನ ನೀಡುವಂತೆ ಮಹಿಳಾ ಕಾರ್ಮಿಕರು ಪಟ್ಟು ಹಿಡಿದರು. ಬಂಡೀಪುರ ಊಟಿ ರಸ್ತೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಮಾರ್ಗದಲ್ಲಿ ಸಂಚರಿಸುವಂಥ ವಾಹನಗಳನ್ನು ಅಡ್ಡ ಹಾಕುವಂಥ ಕಾಡಾನೆ ಒಂದು ತರಕಾರಿ, ಹಣ್ಣು, ಹಂಪಲು ಕಂಡ್ರೆ ಕಿತ್ಕೊಂಡು ತಿಂತಾ ಇದೆ. ಹಣ್ಣು ತರಕಾರಿ ಸಾಗಿಸುವಂಥ ವಾಹನಗಳಿಗೆ ಒಂಟಿ ಸಲಗ ಸದಾ ಕಾಟ ಕೊಡ್ತಾ ಇದ್ದು ಟಾರ್ಪಲ್ ಹಾಕಿದ ಲಾರಿಗಳನ್ನು ಬಿಡದೆ ತಪಾಸಣೆಯನ್ನು ಮಾಡ್ತಾ ಇದೆ. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆದು 50 ದಿನದಲ್ಲಿ 1.04 ಕೋಟಿ ದೇಣಿಗೆ ಸಂಗ್ರಹವಾಗಿದೆ. ಇನ್ನು 80 ಗ್ರಾಂ ಬಂಗಾರ, 8 ಕೆಜಿ ಬೆಳ್ಳಿ ಆಭರಣಗಳು ಸಂಗ್ರಹವಾಗಿದೆ. ಜುಲೈ 14ರಂದು ಎಣಿಕೆ ಮಾಡಿದ ವೇಳೆ 1.17 ಕೋಟಿ ರೂಪಾಯಿ, 130 ಗ್ರಾಂ ಬಂಗಾರ, 10 ಕೆಜಿ ಬೆಳ್ಳಿ ಆಭರಣ ಸಂಗ್ರಹವಾಗಿತ್ತು. ಬೀದರ್ನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಜಾಥಾಕ್ಕೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ಕೊಟ್ಟರು. ಬೀದರ್ನ ಬಸವೇಶ್ವರ ಸರ್ಕಲ್ನಿಂದ ಆರಂಭಗೊಂಡ ಜಾಥಾ ಬೊಮ್ಮಗುಂಡೇಶ್ವರ ವೃತ್ತದ ಮಾರ್ಗವಾಗಿ ಬಿವಿವಿ ಕಾಲೇಜುವರೆಗೆ ನಡೆಯಿತು. ಜಾಥಾದುದ್ದಕ್ಕೂ ಬಸವ ಭಕ್ತರು ವಚನ ಗ್ರಂಥ ತಲೆ ಮೇಲೆ ಹೊತ್ತು ಸಾಗಿದರು. ಈ ವೇಳೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಬಸವಣ್ಣ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ. ಬಸವ ಸಂಸ್ಕೃತಿ ಅಂದರೆ ಸಮಾನತೆ, ಮಾನವೀಯತೆ, ಸಾಮರಸ್ಯದ ಸಂಸ್ಕೃತಿ ಆಗಿದ್ದು ಇಡೀ ವಿಶ್ವದಲ್ಲೇ ಬಸವ ಸಂಸ್ಕೃತಿ ಶ್ರೇಷ್ಠವಾಗಿದೆ ಅಂತ ಹೇಳಿದರು.
ಗ್ಯಾರಂಟಿಗಳ ಅನುಷ್ಠಾನ ಮೊದಲನೇ ಕಾರ್ಯಾಗಾರ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್ ರೇವಣ್ಣ, ಉಪಾಧ್ಯಕ್ಷ ಸೂರಜ್ ಹೆಗಡೆ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದ ಬಗ್ಗೆ ಮಾತನಾಡಿರುವಂತಹ ಎಚ್ ಎಂ ರೇವಣ್ಣ, ಯೋಜನೆಯಡಿ ಸುಮಾರು 500 ಕೋಟಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 1.24 ಕೋಟಿ, ಯುವ ನಿಧಿಗೆ 623 ಕೋಟಿ ಅನುದಾನವನ್ನು ಕೊಡಲಾಗಿರುವಂಥದ್ದು ಸರ್ಕಾರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಹೇಳಿದರು. ಎಸ್ಸಿಟಿ ಎಸ್ಪಿ ಅನುದಾನ ಬಳಸಿ ಸರ್ಕಾರ ಭದ್ರಾ ಮೇಲ್ದಂಡೆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಚಿತ್ರದುರ್ಗದಲ್ಲಿ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಆಗ್ರಹಿಸಿದೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿಯ ಅಧ್ಯಕ್ಷ ಬಿಎ ಲಿಂಗಾರೆಡ್ಡಿ, ಈಗಾಗಲೇ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ತುಂಗಾಭದ್ರಾ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ರೂಪಿಸಿದೆ. ಹಾಗೆಯೇ ಭದ್ರಾ ಮೇಲ್ದಂಡೆ ಯೋಜನೆಗೂ ಈ ಅನುದಾನ ನೀಡಬೇಕು ಅಂತ ಆಗ್ರಹಿಸಿದರು. ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆಯಿಂದ ಸಚಿವ ಕೆಎಚ್ ಮುನಿಯಪ್ಪ ಬೆಂಬಲಿಗರ ಮೇಲೆ ಹಲ್ಲೆ ಹಾಗೂ ಹಲ್ಲೆ ಪ್ರಯತ್ನಗಳು ನಡೀತಾ ಇರುವಂಥದ್ರ ಬಗ್ಗೆ ಕೆಎಚ್ ಮುನಿಯಪ್ಪ ಬೇಸರವನ್ನು ಹೊರಹಾಕಿದ್ದಾರೆ. ಇತ್ತೀಚೆಗೆ ಕೋಲಾರ ತಾಲೂಕಿನ ಬೈರಂಡಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮುರಳಿಗೌಡ ಜೊತೆಗೆ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿತ್ತು. ಈ ವೇಳೆ ಮುರಳಿಗೌಡ ಅವರ ಮೇಲೆ ಕೆಲವರು ಹಲ್ಲೆಗೆ ಯತ್ನವನ್ನು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಮುನಿಯಪ್ಪ, ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಮೇಲೆ ಗೌರವ ಇರಬೇಕು. ಪಾಳೆಗಾರಿಕೆ ಮಾಡೋದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಅದು ಯಾರು ಮಾಡಿದ್ರು ಅಷ್ಟೇ. ಪಕ್ಷಕ್ಕೆ ಕಾರ್ಯಕರ್ತರು ಮುಖ್ಯ. ಎಲ್ರಿಗೂ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದ ನಟ ಪವನ್ ಕಲ್ಯಾಣ್ ಅಭಿಮಾನಿಗೆ ಕರ್ನಾಟಕ ಜನಸೇನಾ ಪಕ್ಷದ ಮುಖಂಡರು ಮನೆ ಕಟ್ಟಿಸಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ. ಮುಳಬಾಗಿಲು ತಾಲೂಕಿನ ನಾಚನಹಳ್ಳಿ ಗ್ರಾಮದ ನರಸಿಂಹ ಅವರು ಪತ್ನಿ ರೆಡ್ಡಿ ರಾಣಿ ಜೊತೆಗೆ ಗುಡಿಸಲು ಮನೆಯಲ್ಲೇ ವಾಸವಾಗಿದ್ದರು. ಆದರೆ ಮನೆ ನಿರ್ಮಾಣಕ್ಕೆ ಜಾಗವಿದ್ರೂ ಆರ್ಥಿಕ ಸಮಸ್ಯೆಗಳಿಂದ ನರಸಿಂಹ ಅವರು ಮನೆ ಕಟ್ಟಲು ಆಗಲಿಲ್ಲ ಎಂಬ ವಿಚಾರವನ್ನ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರು. ಈ ವಿಚಾರ ತಿಳಿದ ಕರ್ನಾಟಕ ಜನಸೇನಾ ಪಕ್ಷದ ಮುಖಂಡ ಸುಬ್ರಮಣಿ ಅವರು 4 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಟ್ಟಿದ್ದಾರೆ.